Greetings to you in the name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this special program on Good Friday. ಈ ಒಂದು ಶುಭ ಶುಕ್ರವಾರದ ಒಂದು ಫ್ರೈಡೆ ಸರ್ವಿಸ್ಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. For today's meditation, let's turn to the Gospel according to St. John, chapter 19, verses 1 and 2. ಈ ದಿನ ನಾವು ದೇವರ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 1 ಮತ್ತು 2ನೇ ವಚನ. Therefore, at that time, Pilate took Jesus and scourged him, and the soldiers wove a crown of thorns and put it on his head, and they threw a purple garment around him. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡೆಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬೆಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ವಲ್ಲಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, Jesus asked the soldiers and religious leaders whom they seek. ಯಾರನ್ನ ಹುಡುಕ್ತಿದ್ದಾರೆ ಅಂತ ಯೇಸು ಸ್ವಾಮಿ ಅವ್ರನ್ನ ಕೇಳಿದ್ರು, ಧಾರ್ಮಿಕ ವ್ಯಕ್ತಿಗಳನ್ನು, ಅಲ್ಲಿದ್ದಂತಹ ಶಾಸ್ತ್ರಿಗಳನ್ನು. Immediately they went back and fell to the ground. ತಕ್ಷಣನೇ ಅವರು ಹಿಂತಿರುಗಿ ಹೋಗಿ ಅವರು ಅದಕ್ಕೆ ಅಡ್ಡ ಬಿದ್ದರು. Jesus said, if I ask my Father, he shall even now send me more than 12 legions of angels. ನನ್ನ ತಂದೆಯನ್ನು ಕೇಳಿಕೊಳ್ಳುವುದಾದ್ರೆ ದೇವರು ಅನೇಕ ದೂತರನ್ನು ನಮಗೆ ಕಳಿಸಿಕೊಡ್ತಾನೆ. Pilate took Jesus and whipped him. ಆ ಸಮಯದಲ್ಲಿ ಚಾಟಿಂದ ಹೊಡೆಯಲ್ಪಟ್ಟ. Jesus said to Pilate, you would have no power against me except it were given thee from above. ಇದು ಮೇಲಿಂದ ಬಂದಿದೆ ಅಂತ, ಯಾವ ಶಕ್ತಿಯಿಂದ ಈ ಕಾರ್ಯವನ್ನು ಮಾಡ್ತೀಯ ಅಂತ ಕೇಳಿದ್ರು. Soldiers put a crown of thorns on his head. ಆತನ ತಲೆಯ ಮೇಲೆ ಸೈನಿಕರುಗಳು ಆ ಒಂದು ಮುಳ್ಳಿನ ಕಿರೀಟವನ್ನು ಧರಿಸಿದರು. They struck him with the palms of their hands. ಅವರ ಒಂದು ಹಸ್ತಗಳಿಂದ ಹೊಡೆದರು. Pilate said, I find no fault in him. ಪಿಲಾತನು ಈತನಲ್ಲಿ ಯಾವ ದೋಷವೂ ಸಹ ನನಗೆ ಕಾಣಲಿಲ್ಲ ಅಂತ ಹೇಳಿದ. But the crowd cried out, crucify him, crucify him. ಆದ್ರೆ ಅಲ್ಲಿದ್ದಂತ ಜನಗಳು ಈತನನ್ನು ಸಿಲುಬಿಗೆ ಹಾಕಿಸಿ ಅಂತ ಕೂಗಿದರು. Then he delivered him over to them to be crucified. ಆತನನ್ನು ಸಿಲುಬಿಗೆ ಏರಿಸುವುದಕ್ಕೆ ಒಪ್ಪಿಸಿಕೊಟ್ಟರು. So Jesus went out bearing his own cross to a spot called Golgotha. ಯೇಸು ಸ್ವಾಮಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ಗೋಲ್ಗತಾ ಎಂಬ ಸ್ಥಳಕ್ಕೆ ನಡೆದರು. There they crucified him and with him 2 others. ಅಲ್ಲಿ ಆತನ ಸಿಲುಬಿಗೆ ಏರಿಸಿದರು. ನಂತರ ಆತನ ಸುತ್ತಲೂ ಸಹ ಜನಗಳು ಬಂದಿದ್ದರು. The chief priest cried out, let Christ come down from the cross that we may believe. ಅಲ್ಲಿದ್ದಂತ ಯಾಜಕರು, ಈ ಬರಬೇಕಾದ ಕ್ರಿಸ್ತನು ಇಳಿದು ಬರಲಿ ಸಿಲುಬೆಯಿಂದ ಅಂತ ಕೂಗಿದ. Jesus said, it is finished, and he gave up his spirit. ಯೇಸು ಸ್ವಾಮಿ ಇದು ಎಲ್ಲವೂ ಮುಗೀತು ಅಂತ ಹೇಳಿ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟನು. What God had said of the suffering Christ throughout the whole scripture was now fulfilled. ಕ್ರಿಸ್ತನು ಬಂದು ಬಾಧೆ ಪಡ್ತಾನೆ ಅಂತ ಹೇಳಿದಂತ ವಾಗ್ದಾನ ಈತನು ಬಾಧೆ ಪಟ್ಟಿದ್ದು ನೆರವೇರಲ್ಪಡ್ತು. Christ was conscious of this. ಕ್ರಿಸ್ತನು ಇದಕ್ಕಾಗಿ ಆತನನ್ನು ಶಿಕ್ಷಿಸಲಾಯಿತು. Jesus suffered on the cross for our sins. ಯೇಸು ಸ್ವಾಮಿ ಸಿಲುಬೆಯಲ್ಲಿ ನನಗೋಸ್ಕರ ನಿಮಗೋಸ್ಕರವಾಗಿ ಆತನು ಮರಣ ಹೊಂದಿದ್ದಾನೆ. Bible says wages of sin is death. ಪಾಪ ಕೊಡುವ ಸಂಬಳ ಅದು ಮರಣವಾಗಿದೆ. Jesus knew the sentence of death that God the Father had imposed upon him on behalf of the believers.
ವಿಶ್ವಾಸಿಗಳಿಗೋಸ್ಕರವಾಗಿ ತಂದೆ ತಾವನ್ನು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಬಾಧೆಗಳ ನಿಮಿತ್ತ ನಮಗೆ ರಕ್ಷಣೆ ಆಗಬೇಕಾಗಿ, ಪಾಪದಿಂದ ರಕ್ಷಿಸಲ್ಪಡುವುದಕ್ಕಾಗಿಯೇ. He has suffered the pain of death and hell in their place. ನಾವು ಒಂದು ಶಿಕ್ಷೆ ಅನುಭವಿಸಬೇಕಾದದನ್ನು ಆತನು ಹೊತ್ತುಕೊಂಡು ನಮ್ಮ ಶಿಕ್ಷೆಗಳನ್ನು ನಮ್ಮನ್ನು ಆ ಒಂದು ಪಾಪದಿಂದ ಬಿಡಿಸಿದ್ದಾನೆ. Jesus paid for our sins. ಯೇಸು ಸ್ವಾಮಿ ಕ್ರಯವನ್ನು ಕೊಟ್ಟಿದ್ದಾನೆ ನಮ್ಮ ಪಾಪಕ್ಕೆ. Triumphantly, Jesus cried out, "It is finished." ಆ ಸಮಯದಲ್ಲಿ ಯೇಸು ಸ್ವಾಮಿ ಆತನ ಎಲ್ಲವೂ ಸಹ ಮುಗೀತು ಅಂತ ಹೇಳಿದ್ರು. The burden has been carried. ಹೊತ್ತುಕೊಂಡಂತ ಭಾರವು, The tears, the suffering, and the judgment all had gone, for Jesus carried them away once and for all. ಕಣ್ಣೀರು ಮತ್ತೆ ಮುಂದೆ ಆಗುವಂತ ನ್ಯಾಯ ತೀರ್ಪು ಇವೆಲ್ಲವನ್ನು ಸಹ ಯೇಸು ಸ್ವಾಮಿ ಆ ಶಿಲುಬೆಯ ಮೂಲಕವಾಗಿ ನಮಗೆ ಜಯಿಸಿದ್ದಾನೆ. Our sins are forgiven. ಪಾಪಗಳು ಕ್ಷಮಿಸಲ್ಪಟ್ಟಿದೆ. We are righteous before God and heirs of eternal life. ನಾವು ನಿತ್ಯ ಜೀವನಕ್ಕೆ ನೀತಿವಂತರಾಗಿ ನಿಂತಿದ್ದೇವೆ ಆತನ ಮೂಲಕ. And the centurion standing by opposite him, seeing that he expired, said, "Truly, this man was the Son of God." ಅಲ್ಲಿದ್ದಂತ ಶತಾಧಿಪತಿ ಇದನ್ನು ನೋಡಿ, ನಿಜವಾಗ್ಲೂ ಸಹ ಈತನು ಬರಬೇಕಾದ ದೇವಕುಮಾರನು ಅಂತಂತ ಹೇಳಿದ. When evening came, a rich man from Arimathea named Joseph took the body and placed it in his own rock-hewn tomb and rolled a great stone across the entrance. ಸಮಯಗಳ ಒಬ್ಬ ಶ್ರೀಮಂತನಾದ ವ್ಯಕ್ತಿ ಸಂಜೆಯಾದ ಸಮಯದಲ್ಲಿ ಯೇಸು ಸ್ವಾಮಿಯ ಶರೀರವನ್ನು ತೆಗೆದುಕೊಂಡು ಹೋದ. ಆತನ ಹೆಸರು ಅರಿಮಥೆಯ ಯೋಸೆಫನು ಅಂತ. ಆತನು ತೆಗೆದುಕೊಂಡು ಹೋಗಿ ಒಂದು ಹೊಸದಾಗಿ ರೂಪಿಸಿದಂತಹ ಒಂದು ಸಮಾಧಿಯ ಒಳಗಡೆ ಇಟ್ಟು ಆ ಒಂದು ಸ್ಥಳದಲ್ಲಿ ಕಲ್ಲನ್ನು ಉರುಳಿಸಿ ಬಿಟ್ಟನು. Temple police sealed the stone and posted guards to protect it from intrusion. ಆ ಒಂದು ಸಮಾಧಿಯನ್ನು ಸಂಪೂರ್ಣವಾಗಿ ಭದ್ರಪಡಿಸಿದರು. ಸೊ ಅಲ್ಲಿ ನಂತರ ಸೈನಿಕರನ್ನು ಸಹ ಕಾವಲಾಗಿ ಇರಿಸಿದರು ಆ ಒಂದು ಸ್ಥಳದಲ್ಲಿ. The Gospel according to Matthew, chapter 28, verse 1 and 2. ಮತ್ತಾಯ 28 ಅಧ್ಯಾಯ 1 ಮತ್ತು 2ನೇ ವಚನ ನೋಡಿಕೊಳ್ಳುತ್ತಾರೆ. Now late on the Sabbath, as it began to dawn toward the first day of the week, Mary the Magdalene and the other Mary came to look at the grave. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. And behold, there was a great earthquake, for an angel of the Lord descended out of heaven and came and rolled away the stone and sat upon it. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. Verse 5. And the angel answered and said to the women, "Do not be afraid, for I know that you are seeking Jesus the crucified." ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಸಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ. He is not here, for he has been raised, even as he said. Come, see the place where he was lying. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. And go quickly and tell his disciples that he has been raised from the dead. And behold, he goes before you into Galilee. There you will see him. Behold, I have told you. ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದನ್ನು ನೋಡಿರಿ ಎಂದು ಹೇಳಿದನು. And they went away quickly from the tomb with fear and great joy,
and ran to report this to his disciples. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. And behold, Jesus met them, saying, Rejoice! And they came to him and took hold of his feet and worshipped him. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. Then Jesus said to them, Do not be afraid. Go and report to my brothers that they should go into Galilee, and there they will see me. ಯೇಸು ಅವರಿಗೆ ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. In fulfillment of the prophecies in the scriptures, Jesus rose from the dead on the third day. ಮೂರನೇ ದಿನ ಯೇಸು ಸ್ವಾಮಿ ಎದ್ದು ಬಂದನೆಂಬುದನ್ನು ನಾವು ದೇವರು ಮಾಡಿದ ವಾಗ್ದಾನಗಳ ಅಂತೆಯೇ ಆತನು ಅದನ್ನು ನೆರವೇರಿಸಿದ್ದಾನೆ. Jesus is alive today because of the empty tomb. ಯೇಸು ಸ್ವಾಮಿ ಈ ದಿನ ಜೀವಂತವಾಗಿ ಎದ್ದಿದ್ದಾನೆ. ಆ ಒಂದು ಬರಿದಾದ ಸಮಾಧಿ ಇನ್ನೂ ಇದೆ. Once he was dead, now he is alive. ಆತನು ಒಂದು ಬಾರಿ ಮರಣ ಹೊಂದಿದನು, ಮತ್ತೆ ಆತನು ನಿರಂತರವಾಗಿ ಜೀವಿಸುವ ಆತನಾದನು. The believers will also be resurrected one day. ವಿಶ್ವಾಸಿಗಳು ಸಹ ಒಂದು ದಿನ ಅದೇ ರೀತಿ ಪುನಃಸ್ಥಾನ ಆಗುತ್ತಾರೆ. And we will meet Jesus Christ in heaven. ಪರಲೋಕದಲ್ಲಿ ಯೇಸು ಕ್ರಿಸ್ತನ ನಾವು ಸಂಧಿಸುತ್ತೇವೆ. This is the glorious hope of a believer in Jesus Christ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಇದು ನಿತ್ಯತ್ವದ ಒಂದು ನಿರೀಕ್ಷೆಯಾಗಿದೆ. Because Jesus lives, he is able to answer our prayers. ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ನಾವು ಆತನನ್ನು ಎದುರು ನೋಡುವಾಗ He promised to be with us always. ಆತನು ವಾಗ್ದಾನ ಮಾಡಿದಾನೆ, ನಾನು ನಿಮ್ಮ ಸಂಗಡ ಇರುತ್ತೀನಿ ಯುಗದ ಸಮಾಪ್ತಿಯವರೆಗೂ. May the God bless you with all these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.